ಸಂಚಾರಿ ವಿಭಾಗದ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬಳು ತನ್ನ ಪತಿಯ ವಿಕೃತಿಯನ್ನು ಪ್ರಶ್ನೆ ಮಾಡಿ ಮತ್ತು ಆತನ ವಿರುದ್ಧ ದೂರನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಪೊಲೀಸ್ ಠಾಣೆಯಲ್ಲಿ ಆಕೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾಳೆ. ತನ್ನ ಪತಿ ಸಾಕಷ್ಟು ಒಂದು ವಿಕೃತವನ್ನು ಮೆರಿತಾನೆ, ಅಂದರೆ ಬೇರೆ ಗಂಡಸಿನ ಜೊತೆ ನೀನು ಮಲಗೋದನ್ನ ನಾನು ನೋಡಬೇಕು ಅಂತ ಹೇಳಿ ಪೀಡಿಸ್ತಾನೆ ಅಂತ ಹೇಳಿ ಆ ಒಂದು FIR ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಪದೇ ಪದೇ ಅನುಮಾನವನ್ನು ಪಡುವಂಥದ್ದು ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಕೆಲಸವನ್ನು ನಿರ್ವಹಿಸ್ತಾರೋ ಅಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಈಕೆಯನ್ನು ಹೋಲಿಸಿ, ಅಂದರೆ ಅವರ ಜೊತೆ ನೀನು ಸಂಬಂಧವನ್ನು ಇಟ್ಕೊಂಡಿದೆಯಾ, ಹೀಗಾಗಿ ನನಗೆ ಯಾವುದೇ ರೀತಿಯಾದಂತಹ ಸಮಯವನ್ನು ನೀನು ಕೊಡ್ತಾ ಇಲ್ಲ ಅಂತ ಹೇಳಿ ಅಪಪ್ರಚಾರವನ್ನು ಮಾಡುವಂಥದ್ದು. ಅಂದರೆ ಅದೇ ಪೊಲೀಸ್ ಠಾಣೆಯಲ್ಲಿ ಅಪಪ್ರಚಾರವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಒಂದು FIR ನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಮತ್ತು ಈ ಸಾಕಷ್ಟು ದಿನಗಳಿಂದಲೂ ಕೂಡ ಅಂದರೆ ಒಂದು ರೀತಿಯಾದಂತಹ ನಿಂದನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಾನೆ. ಇದರಿಂದ ಬೇಸತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾಳೆ 25 ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಗೆ ಮುಂದಾಗ್ತಾಳೆ. ಆದರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಈ ವಿಚಾರಗಳು ಗೊತ್ತಾದ ತಕ್ಷಣ ಆಕೆಯನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಅಂದರೆ ಇಷ್ಟರ ಮಟ್ಟಿಗೆ ಪತಿ ಕಿರುಕುಳವನ್ನು ಕೊಡ್ತಾನೆ, ಪ್ರತಿದಿನವೂ ಕೂಡ ಈ ರೀತಿಯಾದಂತಹ ಒಂದಲ್ಲ ಒಂದು ವಿಕೃತವನ್ನು ಮೆರಿತಾ ಇರ್ತಾನೆ. ಹೀಗಾಗಿ ಇಲ್ಲಿಯವರೆಗೆ ಅಂದರೆ ಸಂಸಾರ ಹಾಳಾಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಆಕೆ ದೂರನ್ನು ಕೊಟ್ಟಿರಲಿಲ್ಲ. ಯಾವಾಗ ಈತನ ಕಿರುಕುಳ ಹೆಚ್ಚಾಗ್ತಾ ಹೋಯಿತು, ಪೊಲೀಸರಿಗೆ ತಿಳಿಸಲೇಬೇಕಾಗಿತ್ತು. ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಪೊಲೀಸರು ಈ ಒಂದು ಫ್ಯಾಮಿಲಿ ಮ್ಯಾಟರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಸಂಚಾರಿ ವಿಭಾಗದ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬಳು ತನ್ನ ಪತಿಯ ವಿಕೃತಿಯನ್ನು ಪ್ರಶ್ನೆ ಮಾಡಿ ಮತ್ತು ಆತನ ವಿರುದ್ಧ ದೂರನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಪೊಲೀಸ್ ಠಾಣೆಯಲ್ಲಿ ಆಕೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾಳೆ. ತನ್ನ ಪತಿ ಸಾಕಷ್ಟು ಒಂದು ವಿಕೃತವನ್ನು ಮೆರಿತಾನೆ, ಅಂದರೆ ಬೇರೆ ಗಂಡಸಿನ ಜೊತೆ ನೀನು ಮಲಗೋದನ್ನ ನಾನು ನೋಡಬೇಕು ಅಂತ ಹೇಳಿ ಪೀಡಿಸ್ತಾನೆ ಅಂತ ಹೇಳಿ ಆ ಒಂದು FIR ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಪದೇ ಪದೇ ಅನುಮಾನವನ್ನು ಪಡುವಂಥದ್ದು ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಕೆಲಸವನ್ನು ನಿರ್ವಹಿಸ್ತಾರೋ ಅಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಈಕೆಯನ್ನು ಹೋಲಿಸಿ, ಅಂದರೆ ಅವರ ಜೊತೆ ನೀನು ಸಂಬಂಧವನ್ನು ಇಟ್ಕೊಂಡಿದೆಯಾ, ಹೀಗಾಗಿ ನನಗೆ ಯಾವುದೇ ರೀತಿಯಾದಂತಹ ಸಮಯವನ್ನು ನೀನು ಕೊಡ್ತಾ ಇಲ್ಲ ಅಂತ ಹೇಳಿ ಅಪಪ್ರಚಾರವನ್ನು ಮಾಡುವಂಥದ್ದು. ಅಂದರೆ ಅದೇ ಪೊಲೀಸ್ ಠಾಣೆಯಲ್ಲಿ ಅಪಪ್ರಚಾರವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಒಂದು FIR ನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಮತ್ತು ಈ ಸಾಕಷ್ಟು ದಿನಗಳಿಂದಲೂ ಕೂಡ ಅಂದರೆ ಒಂದು ರೀತಿಯಾದಂತಹ ನಿಂದನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಾನೆ. ಇದರಿಂದ ಬೇಸತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾಳೆ 25 ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಗೆ ಮುಂದಾಗ್ತಾಳೆ. ಆದರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಈ ವಿಚಾರಗಳು ಗೊತ್ತಾದ ತಕ್ಷಣ ಆಕೆಯನ್ನು ಇಮಿಡಿಯೇಟ್ ಆಗಿ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಅಂದರೆ ಇಷ್ಟರ ಮಟ್ಟಿಗೆ ಪತಿ ಕಿರುಕುಳವನ್ನು ಕೊಡ್ತಾನೆ, ಪ್ರತಿದಿನವೂ ಕೂಡ ಈ ರೀತಿಯಾದಂತಹ ಒಂದಲ್ಲ ಒಂದು ವಿಕೃತವನ್ನು ಮೆರಿತಾ ಇರ್ತಾನೆ. ಹೀಗಾಗಿ ಇಲ್ಲಿಯವರೆಗೆ ಅಂದರೆ ಸಂಸಾರ ಹಾಳಾಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಆಕೆ ದೂರನ್ನು ಕೊಟ್ಟಿರಲಿಲ್ಲ. ಯಾವಾಗ ಈತನ ಕಿರುಕುಳ ಹೆಚ್ಚಾಗ್ತಾ ಹೋಯಿತು, ಪೊಲೀಸರಿಗೆ ತಿಳಿಸಲೇಬೇಕಾಗಿತ್ತು. ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಪೊಲೀಸರು ಈ ಒಂದು ಫ್ಯಾಮಿಲಿ ಮ್ಯಾಟರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಸಂಚಾರಿ ವಿಭಾಗದ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬಳು ತನ್ನ ಪತಿಯ ವಿಕೃತಿಯನ್ನು ಪ್ರಶ್ನೆ ಮಾಡಿ ಮತ್ತು ಆತನ ವಿರುದ್ಧ ದೂರನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಪೊಲೀಸ್ ಠಾಣೆಯಲ್ಲಿ ಆಕೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾಳೆ. ತನ್ನ ಪತಿ ಸಾಕಷ್ಟು ಒಂದು ವಿಕೃತವನ್ನು ಮೆರಿತಾನೆ, ಅಂದರೆ ಬೇರೆ ಗಂಡಸಿನ ಜೊತೆ ನೀನು ಮಲಗೋದನ್ನ ನಾನು ನೋಡಬೇಕು ಅಂತ ಹೇಳಿ ಪೀಡಿಸ್ತಾನೆ ಅಂತ ಹೇಳಿ ಆ ಒಂದು FIR ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಪದೇ ಪದೇ ಅನುಮಾನವನ್ನು ಪಡುವಂಥದ್ದು ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಕೆಲಸವನ್ನು ನಿರ್ವಹಿಸ್ತಾರೋ ಅಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಈಕೆಯನ್ನು ಹೋಲಿಸಿ, ಅಂದರೆ ಅವರ ಜೊತೆ ನೀನು ಸಂಬಂಧವನ್ನು ಇಟ್ಕೊಂಡಿದೆಯಾ, ಹೀಗಾಗಿ ನನಗೆ ಯಾವುದೇ ರೀತಿಯಾದಂತಹ ಸಮಯವನ್ನು ನೀನು ಕೊಡ್ತಾ ಇಲ್ಲ ಅಂತ ಹೇಳಿ ಅಪಪ್ರಚಾರವನ್ನು ಮಾಡುವಂಥದ್ದು. ಅಂದರೆ ಅದೇ ಪೊಲೀಸ್ ಠಾಣೆಯಲ್ಲಿ ಅಪಪ್ರಚಾರವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಒಂದು FIR ನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಮತ್ತು ಈ ಸಾಕಷ್ಟು ದಿನಗಳಿಂದಲೂ ಕೂಡ ಅಂದರೆ ಒಂದು ರೀತಿಯಾದಂತಹ ನಿಂದನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಾನೆ. ಇದರಿಂದ ಬೇಸತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾಳೆ 25 ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಗೆ ಮುಂದಾಗ್ತಾಳೆ.
ಮುಂದಾಗ್ತಾಳೆ. ಆದರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಈ ವಿಚಾರಗಳು ಗೊತ್ತಾದ ತಕ್ಷಣ ಆಕೆಯನ್ನು ಇಮಿಡಿಯೇಟಾಗಿ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಅಂದರೆ ಇಷ್ಟರ ಮಟ್ಟಿಗೆ ಪತಿ ಕಿರುಕುಳವನ್ನು ಕೊಡ್ತಾನೆ. ಪ್ರತಿದಿನವೂ ಕೂಡ ಈ ರೀತಿಯಾದಂತಹ ಒಂದಲ್ಲ ಒಂದು ವಿಕೃತವನ್ನು ಮೆರಿತಾ ಇರ್ತಾನೆ. ಹೀಗಾಗಿ ಇಲ್ಲಿಯವರೆಗೆ ಅಂದರೆ ಸಂಸಾರ ಹಾಳಾಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಆಕೆ ದೂರನ್ನು ಕೊಟ್ಟಿರಲಿಲ್ಲ. ಯಾವಾಗ ಈತನ ಕಿರುಕುಳ ಹೆಚ್ಚಾಗ್ತಾ ಹೋಯಿತು, ಪೊಲೀಸರಿಗೆ ತಿಳಿಸಲೇಬೇಕಾಗಿತ್ತು. ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಪೊಲೀಸರು ಈ ಒಂದು ಫ್ಯಾಮಿಲಿ ಮ್ಯಾಟರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಸಂಚಾರಿ ವಿಭಾಗದ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬಳು ತನ್ನ ಪತಿಯ ವಿಕೃತಿಯನ್ನು ಪ್ರಶ್ನೆ ಮಾಡಿ ಮತ್ತು ಆತನ ವಿರುದ್ಧ ದೂರನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಪೊಲೀಸ್ ಠಾಣೆಯಲ್ಲಿ ಆಕೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾಳೆ. ತನ್ನ ಪತಿ ಸಾಕಷ್ಟು ಒಂದು ವಿಕೃತವನ್ನು ಮೆರಿತಾನೆ. ಅಂದರೆ ಬೇರೆ ಗಂಡಸಿನ ಜೊತೆ ನೀನು ಮಲಗೋದನ್ನ ನಾನು ನೋಡಬೇಕು ಅಂತ ಹೇಳಿ ಪೀಡಿಸ್ತಾನೆ ಅಂತ ಹೇಳಿ ಆ ಒಂದು FIRನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಪದೇ ಪದೇ ಅನುಮಾನವನ್ನು ಪಡುವಂಥದ್ದು ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಕೆಲಸವನ್ನು ನಿರ್ವಹಿಸ್ತಾರೋ ಅಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಈಕೆಯನ್ನು ಹೋಲಿಸಿ, ಅಂದರೆ ಅವರ ಜೊತೆ ನೀನು ಸಂಬಂಧವನ್ನು ಇಟ್ಕೊಂಡಿದೆಯಾ, ಹೀಗಾಗಿ ನನಗೆ ಯಾವುದೇ ರೀತಿಯಾದಂತಹ ಸಮಯವನ್ನು ನೀನು ಕೊಡ್ತಾ ಇಲ್ಲ ಅಂತ ಹೇಳಿ ಅಪಪ್ರಚಾರವನ್ನು ಮಾಡುವಂಥದ್ದು. ಅಂದರೆ ಅದೇ ಪೊಲೀಸ್ ಠಾಣೆಯಲ್ಲಿ ಅಪಪ್ರಚಾರವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಒಂದು FIRನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಮತ್ತು ಈ ಸಾಕಷ್ಟು ದಿನಗಳಿಂದಲೂ ಕೂಡ ಅಂದರೆ ಒಂದು ರೀತಿಯಾದಂತಹ ನಿಂದನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಾನೆ. ಇದರಿಂದ ಬೇಸತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾಳೆ 25 ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಗೆ ಮುಂದಾಗ್ತಾಳೆ. ಆದರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಈ ವಿಚಾರಗಳು ಗೊತ್ತಾದ ತಕ್ಷಣ ಆಕೆಯನ್ನು ಇಮಿಡಿಯೇಟಾಗಿ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಅಂದರೆ ಇಷ್ಟರ ಮಟ್ಟಿಗೆ ಪತಿ ಕಿರುಕುಳವನ್ನು ಕೊಡ್ತಾನೆ. ಪ್ರತಿದಿನವೂ ಕೂಡ ಈ ರೀತಿಯಾದಂತಹ ಒಂದಲ್ಲ ಒಂದು ವಿಕೃತವನ್ನು ಮೆರಿತಾ ಇರ್ತಾನೆ. ಹೀಗಾಗಿ ಇಲ್ಲಿಯವರೆಗೆ ಅಂದರೆ ಸಂಸಾರ ಹಾಳಾಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಆಕೆ ದೂರನ್ನು ಕೊಟ್ಟಿರಲಿಲ್ಲ. ಯಾವಾಗ ಈತನ ಕಿರುಕುಳ ಹೆಚ್ಚಾಗ್ತಾ ಹೋಯಿತು, ಪೊಲೀಸರಿಗೆ ತಿಳಿಸಲೇಬೇಕಾಗಿತ್ತು. ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಪೊಲೀಸರು ಈ ಒಂದು ಫ್ಯಾಮಿಲಿ ಮ್ಯಾಟರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ. ಸಂಚಾರಿ ವಿಭಾಗದ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಒಬ್ಬಳು ತನ್ನ ಪತಿಯ ವಿಕೃತಿಯನ್ನು ಪ್ರಶ್ನೆ ಮಾಡಿ ಮತ್ತು ಆತನ ವಿರುದ್ಧ ದೂರನ್ನು ಕೂಡ ಈಗಾಗಲೇ ನೀಡಿರುವಂಥದ್ದು. ಪೊಲೀಸ್ ಠಾಣೆಯಲ್ಲಿ ಆಕೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡ್ತಾಳೆ. ತನ್ನ ಪತಿ ಸಾಕಷ್ಟು ಒಂದು ವಿಕೃತವನ್ನು ಮೆರಿತಾನೆ. ಅಂದರೆ ಬೇರೆ ಗಂಡಸಿನ ಜೊತೆ ನೀನು ಮಲಗೋದನ್ನ ನಾನು ನೋಡಬೇಕು ಅಂತ ಹೇಳಿ ಪೀಡಿಸ್ತಾನೆ ಅಂತ ಹೇಳಿ ಆ ಒಂದು FIRನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಪದೇ ಪದೇ ಅನುಮಾನವನ್ನು ಪಡುವಂಥದ್ದು ಮತ್ತು ಯಾವ ಪೊಲೀಸ್ ಠಾಣೆಯಲ್ಲಿ ಆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಕೆಲಸವನ್ನು ನಿರ್ವಹಿಸ್ತಾರೋ ಅಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಈಕೆಯನ್ನು ಹೋಲಿಸಿ, ಅಂದರೆ ಅವರ ಜೊತೆ ನೀನು ಸಂಬಂಧವನ್ನು ಇಟ್ಕೊಂಡಿದೆಯಾ, ಹೀಗಾಗಿ ನನಗೆ ಯಾವುದೇ ರೀತಿಯಾದಂತಹ ಸಮಯವನ್ನು ನೀನು ಕೊಡ್ತಾ ಇಲ್ಲ ಅಂತ ಹೇಳಿ ಅಪಪ್ರಚಾರವನ್ನು ಮಾಡುವಂಥದ್ದು. ಅಂದರೆ ಅದೇ ಪೊಲೀಸ್ ಠಾಣೆಯಲ್ಲಿ ಅಪಪ್ರಚಾರವನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಒಂದು FIRನಲ್ಲಿ ಉಲ್ಲೇಖವನ್ನು ಮಾಡಲಾಗಿರುವಂಥದ್ದು. ಮತ್ತು ಈ ಸಾಕಷ್ಟು ದಿನಗಳಿಂದಲೂ ಕೂಡ ಅಂದರೆ ಒಂದು ರೀತಿಯಾದಂತಹ ನಿಂದನೆಯನ್ನು ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾಡ್ತಾನೆ. ಇದರಿಂದ ಬೇಸತ್ತು ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಏನಿದ್ದಾಳೆ 25 ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಂಡು ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಗೆ ಮುಂದಾಗ್ತಾಳೆ. ಆದರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಈ ವಿಚಾರಗಳು ಗೊತ್ತಾದ ತಕ್ಷಣ ಆಕೆಯನ್ನು ಇಮಿಡಿಯೇಟಾಗಿ ಆಸ್ಪತ್ರೆಗೂ ಕೂಡ ಸೇರಿಸ್ತಾರೆ. ಅಂದರೆ ಇಷ್ಟರ ಮಟ್ಟಿಗೆ ಪತಿ ಕಿರುಕುಳವನ್ನು ಕೊಡ್ತಾನೆ. ಪ್ರತಿದಿನವೂ ಕೂಡ ಈ ರೀತಿಯಾದಂತಹ ಒಂದಲ್ಲ ಒಂದು ವಿಕೃತವನ್ನು ಮೆರಿತಾ ಇರ್ತಾನೆ. ಹೀಗಾಗಿ ಇಲ್ಲಿಯವರೆಗೆ ಅಂದರೆ ಸಂಸಾರ ಹಾಳಾಗುತ್ತೆ ಅನ್ನುವಂತಹ ಕಾರಣದಿಂದಾಗಿ ಆಕೆ ದೂರನ್ನು ಕೊಟ್ಟಿರಲಿಲ್ಲ. ಯಾವಾಗ ಈತನ ಕಿರುಕುಳ ಹೆಚ್ಚಾಗ್ತಾ ಹೋಯಿತು, ಪೊಲೀಸರಿಗೆ ತಿಳಿಸಲೇಬೇಕಾಗಿತ್ತು. ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಪೊಲೀಸರು ಈ ಒಂದು ಫ್ಯಾಮಿಲಿ ಮ್ಯಾಟರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜು ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.